ಇನ್ನು ಒಂದು ಕೀರ್ತನೆ ಆದ ನಂತರ ಒಂದು ಚಿಕ್ಕದಾದಂಥ ಸಭಾ ಕಾರ್ಯಕ್ರಮ ಇದೆ. ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ, ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿನಿಯೋಗ ನಮ್ಮ ಮುಖ್ಯ ಅತಿಥಿಯವರಿಂದ ಹಾಗೂ ಮುಖ್ಯ ಅತಿಥಿಗಳಿಂದ ನಿಮಗೆಲ್ಲ ನಾಲ್ಕಾರು ಆಶೀರ್ವಚನ. ಇದಾದ ನಂತರ ನಮ್ಮ ಗೋಷ್ಠಿ ಗಾಯನ ಪ್ರಾರಂಭ ಆಗುತ್ತೆ. ಅದು ಗೋಷ್ಠಿ ಗಾಯನ ನಾವು 5 ಪಂಚರತ್ನವನ್ನು ಹೇಳೋದಿಲ್ಲ, ಸಮಯ ಹೆಚ್ಚಾಗುತ್ತೆ ಅಂತ. ಪ್ರಮುಖ ವಾದ್ಯಕಾರ ಒಂದೊಂದು ಹಾಡುಗಳನ್ನು ನಾವು ಹೇಳ್ಬಿಡ್ತೀವಿ. ಅದರಲ್ಲಿ ಇವತ್ತು ವಿಶೇಷವಾದಂಥ ದಿನ ಅಂತ ಮೊದಲು ಹೇಳಿದೆ. ರಥಸಪ್ತಮಿ ಪ್ರಯುಕ್ತ ಸೂರ್ಯಾರಾಧನೆ ಮುತ್ತುಸ್ವಾಮಿ ದೀಕ್ಷಿತರ ಸೂರ್ಯಮೂರ್ತಿ ಶ್ಯಾಮಶಾಸ್ತ್ರಿಗಳು, ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂಥ ಶ್ಯಾಮಶಾಸ್ತ್ರಿಗಳ ರಚನೆ, ಸರೋಜದರ ನೇತ್ರೆ ಮತ್ತು ನಮ್ಮ ಕರ್ನಾಟಕ ದಾಸ ಪರಂಪರೆಯ ಹಿರಿಯರು ಪುರಂದರದಾಸರ ಒಂದು ರಚನೆ, ಕನಕದಾಸರ ಒಂದು ರಚನೆ, ನಂತರ ತ್ಯಾಗರಾಜರ ಜಗದಾನಂದಕಾರಕ ಮತ್ತು ಎಂದರೋ ಮಹಾನುಭಾವರು. ಅಲ್ಲಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಈಗ ನಮ್ಮ ವಿದ್ಯಾರ್ಥಿಗಳಲ್ಲಿ ಗಿರಿರಂಗನ್ ಅವರು ತ್ಯಾಗರಾಜರ ಭೈರವಿ ರಂಗದ ಉಪಚಾರವನ್ನು ಹಾಡ್ತಾರೆ. ಮಕ್ಕಳೆಲ್ಲ ದಯವಿಟ್ಟು ಗಲಾಟೆ ಮಾಡಬಾರ್ದು. ಇದಾದ ನಂತರ ನಿಮ್ಮ ಸ್ಪರ್ಧೆಯಲ್ಲಿ ವಿಜೇತರಾಗಿರೋರಿಗೆಲ್ಲ ಬಹುಮಾನವಿರುತ್ತೆ. ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿ.